ಸಾಡೆಶಾತಿ ಶನಿ ಅಂತಂದರೆ ತುಂಬ ಭಯ ಬೀಳ್ತೀರಿ ಮತ್ತು ನಾನಾ ಥರದ ವ್ಯಕ್ತಿಗಳಿಂದ ನಾನಾ ರೀತಿಯ ಒಂದು ಅದರದ ಬಗ್ಗೆ ಪ್ರತ್ಯೇಕ ಅನುಭವಗಳು ನೀವು ಪಡಿತೀರಿ. ಮತ್ತು ಶನಿ ಅಂತಂದರೆ ಸಾಕು ಎಲ್ಲರೂ ಬರೀ ಕಷ್ಟ ದುಃಖ ದುಮ್ಮಾನವನ್ನು ಕೊಡ್ತಾನೆ ಅನ್ನುವಂತಕ್ಕಂಥ ಊಹಾಪೋಹಗಳು ಕೂಡ ಇರುವಂಥದ್ದು. ಇವತ್ತು ನಾನು ನಿಮಗೆ ಆ ಎಲ್ಲ ಸಂಕಟಗಳಿಂದ ಒಂದು ನಿರ್ದಿಷ್ಟವಾದಂಥ ಒಂದು ಕ್ಲಿಯಾರಿಟಿ ನಿಮಗೆ ಒಂದು ಸಾಡೆಶಾತಿ ಶನಿಯ ಬಗ್ಗೆ ಕೊಡ್ತಾ ಇದ್ದೇನೆ. ಅದರಲ್ಲಿ ಸಾಡೆಶಾತಿ ಶನಿ ಬಂದು ಬಹಳ ತೊಂದರೆ ಕೊಡೋದು ಯಾರಿಗೆ ಅಂತಂದರೆ ಮೇಷರಾಶಿಗೂ ಮತ್ತು ಮೀನರಾಶಿಗೆ, ಜನ್ಮರಾಶಿ ಮತ್ತು ದ್ವಿತೀಯ ಭಾವಕ್ಕೆ ಇದು ಪ್ರಾಬ್ಲಮ್ ಕೊಡ್ತಾ ಹೋಗುತ್ತೆ. ಬರೀ ಪ್ರಾಬ್ಲಮ್ಮೇ ಕೊಡ್ತಾನೆ ಅನ್ನುವಂಥ ತಪ್ಪು. ಯಾಕಂತಂದರೆ ನಾವು ಸಾಡೆಶಾತಿ ಶನಿಯನ್ನು 3 ಭಾಗಗಳಾಗಿ ವಿಂಗಡಣೆ ಮಾಡಿದಾಗ 2.5 ವರ್ಷ ಅಂತ ಹೇಳಿ ಬರುತ್ತೆ. ಈ ಪ್ರಥಮ ಭಾಗ, ಮಧ್ಯಮ ಭಾಗ ಮತ್ತು ಅಂತ್ಯ ಭಾಗಗಳಲ್ಲಿ ಆ ಒಂದು ಶನಿಯ ಪ್ರಭಾವ ನಿಮಗೆ ಏನು ಒಳ್ಳೇದು ಮಾಡುತ್ತೆ ಏನು ಕೆಟ್ಟದ್ದು ಮಾಡುತ್ತೆ ಅನ್ನುವಂತಕ್ಕಂಥ ನಿಖರತೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಈ ಒಂದು ಕ್ಲಿಯಾರಿಟಿಯಿಂದ ನಿಮಗೆ ಸಮಾಧಾನ ಸಿಗಬಹುದು ಅಂಥೇಳಿ ಈ ಒಂದು ವಿಡಿಯೋ ನಾನು ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ ಹಾಗೂ ಆದಷ್ಟು ಶೇರ್ ಮಾಡಿ. ಸಾಡೆಶಾತಿ ಶನಿ ಬಂದು ನಿಮಗೆ ಬಹಳ ಮುಖ್ಯವಾಗಿ 29ನೇ ತಾರೀಕು 3ನೇ ತಿಂಗಳು 2025ಕ್ಕೆ ಶುರುವಾಗಿ 31ನೇ ತಾರೀಕು 5ನೇ ತಿಂಗಳು 2032ಕ್ಕೆ ಇದು ಅಂತ್ಯ ಆಗುತ್ತೆ. ಅದರಲ್ಲಿ ಪ್ರಥಮ ಭಾಗ ಬಂದು 29/3/2025ರಿಂದ 2/7/2028 ಅಂತ್ಯದಲ್ಲಿ ಇದು ಕ್ಲಿಯರ್ ಆಗುತ್ತೆ. ಆ ಟೈಮಲ್ಲಿ ನಿಮ್ಗೆ ಏನಾಗುತ್ತೆ, ಒಂದು ಸೌಂದರ್ಯ ಹಾನಿ ಆಗ್ತಕ್ಕಂಥದ್ದು, ಸ್ವಲ್ಪ ಶುಭಕರ ವಿಚಾರಗಳನ್ನ ನೋಡ್ತೀರಿ. ಆದರೂ ಕೂಡ ಆ ಸಮಯದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗಬಾರ್ದು. ಈಗ ಪ್ರೆಸೆಂಟ್ ನಿಮಗೆ ಪ್ರಥಮ ಭಾವದಲ್ಲಿ ನೀವು ಒಂದು ಶನಿಯ ಪ್ರಭಾವವನ್ನು ಅನುಭವಿಸ್ತಾ ಇದ್ದೀರಿ. ನಂತರವಾಗಿ 2ನೇ ಭಾಗದಲ್ಲಿ ಏನಾಗುತ್ತೆ, 2ನೇ ತಾರೀಕು 7ನೇ ತಿಂಗಳು 2028ರಿಂದ 16ನೇ ತಾರೀಕು 4ನೇ ತಿಂಗಳು 2030ಕ್ಕೆ 2ನೇ ಭಾಗ ಅಂತ್ಯ ಆಗುತ್ತೆ. ಆ ಒಂದು ಟೈಮಲ್ಲಿ ಒಂದು ಒಳ್ಳೆಯ ಫಲಗಳನ್ನು ನೀವು ಕಾಣ್ತೀರಿ. ಏನಂತ ಹೇಳಿದ್ರೆ, ಒಂದು ಪ್ರತಿಷ್ಠೆ, ಕೀರ್ತಿ, ಧನಪ್ರಾಪ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಕಾಡುತ್ತೆ. ಆರೋಗ್ಯದ ಮೇಲೆ ಗಮನ ಇರಲಿ. ಹಣಕಾಸಿನ ಒಂದು ಫ್ಲೋಟಿಂಗ್ ನಿಮಗೆ ತುಂಬ ಚೆನ್ನಾಗಿ ಆ ಒಂದು ಫೇಸಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ. ಮತ್ತು ನೀವು ಆಸ್ತಿ ಮಾಡಬೇಕು, ಪ್ರಾಪರ್ಟಿಯನ್ನು ತೊಗೋಬೇಕು ಅಂತಂದರೆ ಆ ಒಂದು ಭಾವ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಕೊನೆಯದಾಗಿ 3ನೇ ಭಾವ 16ನೇ ತಾರೀಕು 4ನೇ ತಿಂಗಳು 2030ಕ್ಕೆ ಪ್ರಾರಂಭ ಆಗಿ 31ನೇ ತಾರೀಕು ಮೇ 2032ಕ್ಕೆ ಇದು ಅಂತ್ಯ ಆಗುತ್ತೆ. ಆ ಒಂದು ಥರ್ಡ್ ಫೇಸಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ, ಸಂತೋಷ ಉತ್ಪತ್ತಿ ಆಗ್ತಕ್ಕಂಥದ್ದು, ಸೌಖ್ಯಪ್ರದವಾಗಿರ್ತಕ್ಕಂಥ ಜೀವನ ಲಭಿಸುವಂಥದ್ದಾಗಿರ್ಬೋದು, ಉನ್ನತ ಮಟ್ಟದ ಗೌರವವನ್ನು ಕಾಣ್ತೀರಿ, ಸಹಕಾರಗಳು ಸಿಗುತ್ತೆ, ನಿಮಗೆ ಸಪೋರ್ಟ್ ಸಿಗುತ್ತೆ. ನಂತರವಾಗಿ ಕೊನೆಯದಾಗಿ ಸ್ವಲ್ಪ ನಿಮಗೆ ದುಃಖ ಅವಮಾನಗಳು ಕೂಡ ಆಗುವಂತಕ್ಕಂಥ ಸಂಭವ ಇರುತ್ತೆ. ಥರ್ಡ್ ಫೇಸಲ್ಲಿ ಸ್ವಲ್ಪ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ. ಒಳ್ಳೆಯದು ಬಂದಾಗ ಹಿಗ್ಗದೆ, ಕೆಟ್ಟದಾದಾಗ ಕುಗ್ಗದೇನೆ ಸರಿಸಮಾನವಾಗಿ ನೀವು ಜೀವನವನ್ನು ತೆಗೆದುಕೊಂಡು ಹೋಗಿದ್ದೇ ಆದಲ್ಲಿ ಖಂಡಿತವಾಗಲೂ ಒಂದು ಉತ್ತಮ ಜೀವನ ಪ್ರಾಪ್ತಿ ಆಗುತ್ತೆ. ಶನಿ ಅನ್ನುವಂತಕ್ಕಂಥದ್ದು ಕರ್ಮಕಾರಕ ಗ್ರಹ. ನೀವು ಏನನ್ನು ಮಾಡ್ತೀರೋ ಅದು ನಿಮಗೆ ಪ್ರತಿಫಲವಾಗಿ ಕೊಡುವಂತಕ್ಕಂಥ ಒಂದು ಗ್ರಹ ಆಗಿರುತ್ತೆ. ಹಾಗಾಗಿ ಯಾರೂ ಭಯಪಡುವಂತಕ್ಕಂಥ ಅವಶ್ಯಕತೆಗಳಿಲ್ಲ. ಇದು ಸಾಡೆಶಾತಿ ಶನಿಯ ಒಂದು ಪ್ರಭಾವ ಆಗಿರುತ್ತೆ. ಈಗ ಪ್ರೆಸೆಂಟು ಮೇಷರಾಶಿಯವರಿಗೆ ಪ್ರಥಮ ಭಾವ ಅಂತಂದರೆ 2025ಕ್ಕೆ ಪ್ರಾರಂಭ ಆಗಿರುವಂತಕ್ಕಂಥದ್ದು 2028ರವರೆಗೂ ನಡೆಯುವಂಥದ್ದು. ಸ್ವಲ್ಪ ಈ ಒಂದು ಕಾಲಘಟ್ಟಗಳಲ್ಲಿ ಅಶುಭ ವಿಚಾರಗಳು ತುಂಬ ನಡೆಯೋದ್ರಿಂದಾಗಿ ಸ್ವಲ್ಪ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗತ್ತೆ. ಅಲ್ಲಿಗೆ ಪ್ರಥಮ ಒಂದು ಫಸ್ಟ್ ಫೇಸ್ ಅಂತ ನಾವು ಏನು ಹೇಳ್ತೀವಿ, ಅದು ಮೇಷರಾಶಿಯವರಿಗೆ 2025ರಿಂದ 28ಕ್ಕೆ ಮುಗಿದೋಗುತ್ತೆ. ನಂತರವಾಗಿ ಮೀನರಾಶಿಯವರಿಗೆ 2028ರಿಂದ 30 ಈ ಒಂದು ಫೇಸಲ್ಲಿ 2ನೇ ಭಾವ ಮುಗಿಯುವಂಥದ್ದಾಗಿರ್ಬೋದು. ನಂತರವಾಗಿ 2030ರಿಂದ 2032ರ ಒಂದು ಮಧ್ಯಮ ಕಾಲದಲ್ಲಿ 3ನೇ ಫೇಸ್, ಥರ್ಡ್ ಫೇಸ್ ಮುಗಿಯುವಂಥದ್ದು ಇರುತ್ತೆ ಕುಂಭರಾಶಿಯವರಿಗೆ. ಇದಕ್ಕೆ ಮೂಲ ಪರಿಹಾರಗಳೇನಂತ ಹೇಳಿದ್ರೆ, ನಿಮಗೆ ಒಂದು ಶನಿಯ ಮಂತ್ರವನ್ನು ಪಠಣ ಮಾಡುವಂಥದ್ದಾಗಿರ್ಬೋದು, ಅಥವಾ ಶನಿವಾರದ ದಿನ ಶನೇಶ್ವರ ಸ್ವಾಮಿಗೆ ಅರ್ಚನೆಗಳನ್ನು ಆರಾಧನೆಗಳು ಮಾಡುವಂಥದ್ದಾಗಿರ್ಬೋದು. ಈ ಥರದ ಪರಿಹಾರಗಳನ್ನು ಮಾಡಿಕೊಂಡು ಸರಳವಾಗಿ ಅದರದ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಬೋದು. ಇನ್ನು ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನನ್ನ ನಂಬರ್ಗೆ ಕರೆ ಮಾಡಿ ಮಾಹಿತಿಗಳನ್ನು ತಿಳ್ಕೊಳ್ಳಿ ಮತ್ತು ಪರಿಹಾರಗಳು ಕೂಡ ಪಡೆದುಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.